ಕ್ಲಿಯರ್ ಬರ್ತಲ್ರಿ ಕ್ಯಾಮ್ರಾದು. ನೋಡಿ ಹೊಡ್ಯಾಡ್ರಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಎಂಬತಕ್ಕಂತಹ ತಾಲೂಕು ಸೊನ್ನ ಎಂಬತಕ್ಕಂತಹ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಅತ್ಯದ್ಭುತವಾದಂತಹ ಕಲಾ ಮತ್ತು ವಾಸ್ತುಶೈಲಿ ಉಳ್ಳಂತಹ ಒಂದು ದೇವಾಲಯವನ್ನ ನಾವು ನೋಡ್ಬೋದು. ಆ ದೇವಾಲಯ ಈಗ ಒಂದು ಅವಸಾನದ ಹತ್ತದ ಸಾಗ್ತದೆ ಅಂತೇಳಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ದಾಳಿಗೆ ಸಿಲುಕಿ ಅನೇಕ ಒಂದು ದೇವಾಲಯದ ಭಾಗಗಳು ಛಿದ್ರವಾಗಿ ವಿನಾಶದತ್ತ ಹೊರಟಿವೆ ಅಂತೇಳಿ ಕೂಡ ನೋಡ್ಬೋದು. ದೇವಾಲಯದ ಕಂಬದ ಭಾಗ ಕಲ್ಯಾಣಿ ಹತ್ರ ಬಿದ್ದಿರತಕ್ಕಂಥ ದೇವಾಲಯದ ಬಿಡಿ ಭಾಗಗಳು ಮತ್ತು ಚಪ್ಪರದ ಕೆಲವೊಂದು ಚಪ್ಪರದ ಕಲ್ಲುಗಳನ್ನು ನೋಡ್ತೀವಿ. ಇನ್ನೊಂದು ಬಹಳ ಪ್ರಮುಖವಾಗಿ ಇಲ್ಲಿ ನೋಡಿದಾಗ ಇದು ನವಶಿಲಾಯುಗದ ಕೈಕೊಡಲಿ ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ತೀವಿ. ಆತ್ಮೀಯ ಸ್ನೇಹಿತರೆ, ಈಗ ಅಲ್ಲಿ ನೋಡ್ಬೋದು ಎಷ್ಟು ದೇವಾಲಯ ವಿಶಾಲವಾಗಿದೆ ಅಂತೇಳಿ. ಈ ಒಂದು ವಿಶಾಲವಾದಂತಹ ಪ್ರಾಂಗಣವನ್ನು ಹೊಂದಿರತಕ್ಕಂತಹ ದೇವಾಲಯವನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಅನೇಕ ಭಿತ್ತಿ ಚಿತ್ರಗಳನ್ನು ಒಳಗೊಂಡಂತಹ ಕಲೆಯನ್ನು ಬಿಂಬಿಸುವಂತಹ ಅನೇಕ ಶಿಲ್ಪಕಲೆಯನ್ನು ನಾವು ಈ ಒಂದು ಕಲ್ಲುಗಳಲ್ಲಿ ನಾವು ಕಾಣ್ಬೋದು ಅಂತೇಳಿ ಕೂಡ ನೋಡ್ತೀವಿ. ಅದೇ ರೀತಿಯಲ್ಲಿ ಒಂದು ರುದ್ರಕಾಂತ ಸ್ತಂಭಗಳನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು. ಅನೇಕ ರೀತಿಯಾದಂತಹ ಒಂದು ನವರಂಗದ ಭಾಗಗಳನ್ನು ನೋಡ್ಬೋದು. ನವರಂಗ ಭಾಗ ಸಂಪೂರ್ಣವಾಗಿ ವಿನಾಶವನ್ನು ಒಂದು ದಾಳಿಗೆ ಒಳಗಾಗಿ ಏನಾಗಿದೆ ಅಂತ ಹೇಳಿದ್ರೆ ವಿನಾಶವನ್ನು ಕಾಣಿದೆ ಅಂತೇಳಿ ಕೂಡ ನೋಡ್ಬೋದು. ಈ ಒಂದು ದೇವಾಲಯವನ್ನ ಜೀರ್ಣೋದ್ಧಾರವನ್ನ ಗೊಳಿಸಬೇಕು. ಅತ್ಯಂತ ಅದ್ಭುತವಾದಂತಹ ಕಲಾ ಮತ್ತು ವಾಸ್ತುಶೈಲಿ ದೃಷ್ಟಿಯಿಂದ ತುಂಬಾ ಚೆನ್ನಾಗಿರ್ತಕ್ಕಂಥ ಈ ಒಂದು ದೇವಾಲಯವನ್ನ ಇಲಾಖೆ ಮತ್ತು ಸರ್ಕಾರ ಜೀರ್ಣೋದ್ಧಾರವನ್ನ ಗೊಳಿಸಬೇಕು ಅಂತೇಳಿ ಹೇಳ್ತೀವಿ. ಇಲ್ಲಿ ಅನೇಕ ಒಂದು 2100ಕ್ಕೂ ಹೆಚ್ಚಿನ ಕಂಬಗಳನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ಭಿತ್ತಿ ಚಿತ್ರಗಳು, ಅನೇಕ ರೀತಿಯಾದಂತಹ ಭಿತ್ತಿ ಚಿತ್ರಗಳನ್ನು ನಾವು ಕಾಣ್ಬೋದು. ಇದರಲ್ಲಿ ಪೂರ್ಣ ಕಳಸದ ಹೊಂದಿರತಕ್ಕಂತಹ ಕಂಬಗಳು, ಇಲ್ಲಿ ಶಿವನ ಒಂದು ಚಿತ್ರವನ್ನು ಹೊಂದಿರತಕ್ಕಂಥ ಶಿಲ್ಪಮೂರ್ತಿಗಳನ್ನು ಮತ್ತು ಅನೇಕ ಶಿಲ್ಪಗಳನ್ನು ಒಳಗೊಂಡಂತಹ ಕೋಷ್ಟ ಶಿಲ್ಪಗಳನ್ನು ಒಳಗೊಂಡಂತಹ ಭಾಗಗಳನ್ನು ಇಲ್ಲಿ ಕಾಣ್ತೀವಿ. ಅದೇ ರೀತಿಯಲ್ಲಿ ಈ ಒಂದು ದೇವಾಲಯದ ಹಿಂಭಾಗವನ್ನು ನೋಡಿದಾಗ ಅನೇಕ ರೀತಿಯಾಗಿ ಕಲ್ಯಾಣಿ ಚಾಲುಕ್ಯರಲ್ಲಿ ಒಂದು ಕಲಾವಾಸ್ತು ಶೈಲಿಯಲ್ಲಿ ಈ ಒಂದು ಭಿತ್ತಿ ಕೋಷ್ಟಕಗಳನ್ನು ಇಲ್ಲಿ ನಾವು ನೋಡ್ಬೋದು. ಭಿತ್ತಿಯಲ್ಲಿ ಅನೇಕ ರೀತಿಯಾದಂತಹ ಒಂದು ಕೆತ್ತನೆಗಳನ್ನು ನಾವು ಕಾಣ್ತೇವೆ. ಬೇಸರ ಶೈಲಿ ಸರ್, ಇದು ಬೇಸರ ಶೈಲಿ. ಇದು ಪ್ರಮುಖವಾಗಿ ಬೇಸರ ಶೈಲಿಯನ್ನ ಈ ಒಂದು ದೇವಾಲಯದಲ್ಲಿ ನಾವು ಕಾಣ್ತೇವೆ ಅಂತೇಳಿ, ಕಲಾವಾಸ್ತು ಶೈಲಿಯಲ್ಲಿ ಕಾಣ್ತೇವೆ ಅಂತೇಳಿ ಕೂಡ ನೋಡ್ತೇವೆ. ಬೇಸರ ಶೈಲಿ ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿಯ ಸಮ್ಮಿಶ್ರಣ ಶೈಲಿಯೇ ಬೇಸರ ಶೈಲಿ ಅಂತೇಳಿ ನಾವು ಕಾಣ್ಬೋದಾಗಿದೆ. ಅತ್ಯದ್ಭುತವಾದಂತಹ ಒಂದು ದೇವಾಲಯ. ಭಿತ್ತಿಯಲ್ಲಿ ಪ್ರಮುಖವಾಗಿ ಕಂಬಗಳನ್ನು ನಾವು ಕಾಣಬಹುದಾಗಿದೆ. ಭಿತ್ತಿ ಕಂಬಗಳು ಅಂತೇಳಿ ಇದನ್ನು ಕರಿತೇವೆ. ಅಧಿಷ್ಠಾನದಲ್ಲಿ 5 ಭಾಗಗಳಾಗಿ ನೋಡ್ಬೋದು. ಇದರಲ್ಲಿ ಅಧಿಷ್ಠಾನದ 5 ಭಾಗಗಳು ಅಂತೇಳಿ ನೋಡ್ಬೋದು. ಭಿತ್ತಿಯಲ್ಲಿರ್ತಕ್ಕಂತಹ ಭುವನೇಶ್ವರಿಗಳನ್ನು ನಾವು ನೋಡ್ತೇವೆ. ಇದರಲ್ಲಿ ಪ್ರಮುಖವಾಗಿ ಅರಳಿದ ಕಮಲದ ರೀತಿಯಲ್ಲಿರ್ತಕ್ಕಂತಹ ಒಂದು ಭುವನೇಶ್ವರವನ್ನು ಇಲ್ಲಿ ಕಾಣ್ತೇವೆ. ಇನ್ನೂ ಒಂದು ಭುವನೇಶ್ವರ, ಅನೇಕ ಭುವನೇಶ್ವರಗಳು ಇಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಬಳಸಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ದೇವಾಲಯವನ್ನು ಪ್ರಮುಖವಾಗಿ ಕಪ್ಪು ಗ್ರಾನೈಟ್ ಕಲ್ಲನ್ನು ಬಳಸಿ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ. ದೇವಾಲಯದ ಗರ್ಭಗುಡಿಯಲ್ಲಿ ಪ್ರಮುಖವಾಗಿ ಶಿವಲಿಂಗವನ್ನು ಕಾಣ್ತೀವಿ. ಅದೇ ರೀತಿಯಲ್ಲಿ ಭುವನೇಶ್ವರವನ್ನು ಕೂಡ ಕಾಣ್ಬೋದು. ಅದೇ ರೀತಿಯಲ್ಲಿ ಈ ಒಂದು ಸುಕನಾಸಿಯಲ್ಲಿ ಒಂದು ಭುವನೇಶ್ವರಿಯನ್ನು ನಾವು ಕಾಣ್ಬೋದಾಗಿದೆ. ದ್ವಾರಪಾಲಕರು ಮತ್ತು ಲಲಾಟ ಬಿಂಬದಲ್ಲಿ ಲಕ್ಷ್ಮಿಯನ್ನು ನಾವು ಕಾಣಬಹುದಾಗಿದೆ. ಅತ್ಯದ್ಭುತವಾದಂತಹ ಒಂದು ದೇವಾಲಯ. ಯಾವತ್ತಾದರೂ ಭೇಟಿ ಕೊಟ್ಟು ಈ ಒಂದು ದೇವಾಲಯವನ್ನು ವೀಕ್ಷಣೆಯನ್ನು ಮಾಡಿ.